Hi, hello, beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ನೀವು ಇದನ್ನು ಯಾವಾಗ ನೋಡ್ತೀರೋ ಆ ಸಮಯದಲ್ಲಿ ನಿಮಗೆ ಅನ್ವಯವಾಗುತ್ತೆ. ಇಲ್ಲಿ ತುಂಬ ಜನದ ಎನರ್ಜೀಸ್ ಕನೆಕ್ಟ್ ಆಗಿರೋದ್ರಿಂದ ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ಮಾತ್ರ ಸ್ವೀಕರಿಸಿ, ಉಳಿದದನ್ನು ಬೇರೆಯವರಿಗೆ ಬಿಡಿ. ನೆಕ್ಸ್ಟ್ ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಇದೆ ಅಂತ ನೋಡೋಣ. ಯೂನಿವರ್ಸ್, ಏಂಜಲ್ಸ್, ವೀಕ್ಷಕರಿಗೆ ಪ್ಲೀಸ್ ಕಾರ್ಡ್ಸ್ ಕೊಡಿ ಎನರ್ಜೀಸ್ ವೈಸ್. ಯೂನಿವರ್ಸ್ ಮೆಸೇಜ್ ಓಕೆ. ಹಲೋ ವೀಕ್ಷಕರೇ, ಈ ದಿನ ನಮಗೆ ಯೂನಿವರ್ಸ್ ಕಡೆಯಿಂದ 9 ಕಾರ್ಡ್ ಸಿಕ್ಕಿದೆ. ಸೊ ಈ 9 ಕಾರ್ಡ್ಸ್ದು ಏನೇನು ಎನರ್ಜೀಸ್ ಇದೆ, ಏನೇನು ಮೆಸೇಜ್ ಇದೆ ಅಂತ ನೋಡೋಣ. ಅದು ಫಸ್ಟ್ ಕಾರ್ಡ್ ಬಂದುಬಿಟ್ಟು ಏನಿದೆ, 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ಈ ಕಾರ್ಡ್ ಎನರ್ಜಿ ಪ್ರಕಾರ ಏನು ಹೇಳ್ತಾ ಇದೆ, ಸುಮಾರು ಜನ ನಿಮಗೆ ಕೆಲಸದ ಒತ್ತಡನ ಅನುಭವಿಸ್ತಾ ಇದ್ದೀರಾ. ಸೊ ನಿಮ್ಮ ಕೈಲಿ ಮಾಡೋಕ್ಕಾಗ್ತಿರೋದು ಇಷ್ಟೇ ಕೆಲಸ, ಬಟ್ ನಿಮಗೆ ವರ್ಕ್ ಪ್ರೆಷರ್ ಇಷ್ಟೊಂದಿದೆ. ಸೊ ವರ್ಕ್ ಮಾಡೋದಕ್ಕೆ ನಿಮಗೆ ಹೆಚ್ಚು ಪ್ರೆಷರೈಸ್ ಆಗ್ತಾ ಇದ್ದಾರೆ. ಸೊ ನೀವು ಏನು ಮಾಡಬೇಕು, ನಿಮ್ಮ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ಕೋಬೇಕು, ಅದು ಒಂದೇ ದಾರಿ. ಸೊ ನೀವು ಆ ಥರ ಮಾಡಿಬಿಟ್ಟು ವರ್ಕ್ನ ಹೆಚ್ಚು ಬೇಗನೆ ಫಿನಿಷ್ ಮಾಡಿ, ನಿಮಗೆ ಅದಕ್ಕೆ ತಕ್ಕ ಹಾಗೆ ನಿಮಗೆ ಇನ್ಕಮ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಬಂದು 8 ಆಫ್ ಪೆಂಟಿಕಲ್ಸ್ ಇದೆ. ಈ ಕಾರ್ಡ್ ಎನರ್ಜಿ ಪ್ರಕಾರ ತುಂಬ ಜನ ಏನಿದಾರ, ಸುಮಾರು ಜನ ಊರು ಬಿಟ್ಟು ಬಂದಿರ್ತೀರ ಅರ್ನಿಂಗ್ಸಿಗೆ, ಸಂಪಾದನೆ ಮಾಡಲಿಕ್ಕಾಗಿ. ಸೊ ಮನೆಯಲ್ಲಿ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೋತಾ ಇರ್ತಾರೆ. ಸೊ ಅವ್ರನ್ನೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಿ, ನೆಕ್ಸ್ಟ್ ಅವ್ರನ್ನೆಲ್ಲ ಮೀಟ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಮಾತಾಡಿಸಿ, ಅವರು ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿರಿ. ಸೊ ಅವರು ಖುಷಿಯಾಗಿರ್ತಾರೆ, ನೀವು ಕೂಡ ಖುಷಿಯಾಗಿರ್ತೀರ, ಮತ್ತು ನಿಮ್ಮ ವರ್ಕ್ ಕೂಡ ಇಲ್ಲಿ ಆರಾಮಾಗಿ ಸಾಗುತ್ತೆ. ನೆಕ್ಸ್ಟ್ ಕಾರ್ಡ್ ಬಂದು 9 ಆಫ್ ಪೆಂಟಿಕಲ್ಸ್ ಇದೆ. ಸೊ ಇವತ್ತಿನ ದಿನ ಪೆಂಟಿಕಲ್ಸ್ದು ನೆಕ್ಸ್ಟ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಪೆಂಟಿಕಲ್ಸ್ ಜಾಸ್ತಿ ಎನರ್ಜಿ ಬಂದಿದೆ. ಸೊ ಸುಮಾರು ಜನಕ್ಕೆ ಫೈನಾನ್ಷಿಯಲಿ ಅಬಾಂಡೆಂಟ್ ಆಗೋ ಚಾನ್ಸಸ್ ಇದ್ದಾವೆ. ಯಾರ್ದು ಎನರ್ಜಿ ಇದೆ ಕ್ಲೇಮ್ ಮಾಡಿ. ಸೊ ನೆಕ್ಸ್ಟ್ ಥರ್ಡ್ ಕಾರ್ಡ್ ಬಂದು 9 ಆಫ್ ಪೆಂಟಿಕಲ್ಸ್ ಇದೆ. ಸುಮಾರು ಜನಕ್ಕೆ ತುಂಬ ಪ್ರಾಫಿಟ್ ಆಗಿದೆ, ಬ್ಯಾಂಕ್ನಲ್ಲಿ ಸಾಕಷ್ಟು ಹಣನ ಕೂಡಿಟ್ಟಿದ್ದೀರಾ, ತುಂಬ ಎಂಜಾಯ್ಫುಲ್ ಆದ ಲೈಫ್ನ ಲೀಡ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಟ್ರಿಪ್ ಹೋಗ್ತಾ ಇರೋದು, ಅಥವಾ ನೀವು ಉಪಯೋಗಿಸ್ತಕ್ಕಂಥ ಡ್ರೆಸ್ಗಳಾಗಲಿ, ಮನೆಯಲ್ಲಿ ಏನೇ ಸಾಮಾನುಗಳು ತರೋದು, ಆ ಥರ ಎಲ್ಲ ತುಂಬ ಹೈ ಲೆವೆಲಲ್ಲಿ ಆಗ್ತಾ ಇದೆ. ಸೊ ಇದು ಯಾರ್ದು ಎನರ್ಜಿ ಕನೆಕ್ಟ್ ಆಗಿದೆಯೋ ಕ್ಲೇಮ್ ಮಾಡಿ. ಸೊ ಫೋರ್ತ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಕಾರ್ಡ್. ಜಡ್ಜ್ಮೆಂಟ್ ಕಾರ್ಡ್ ಅಂದರೆ ಕೆಲವರು ಡಿಪ್ರೆಷನಲ್ಲಿ ಇರ್ತೀರ. ಸೊ ಅವರಿಗೆ ಮೂಡ್ ಹೀಲಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ ಮೂಡಿಂದ ಹೊರಗೆ ಬನ್ನಿ. ನೆಕ್ಸ್ಟ್ ನೀವು ಅಪ್ಗ್ರೇಡ್ ಆಗಿ, ಅಥವಾ ಇನ್ನು ಮುಂದೆ ಏನು ವರ್ಕ್ ಇದೆ ಅಲ್ಲ ಅದನ್ನು ಮಾಡಲಿಕ್ಕೆ ನೀವು ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಮೂಡ್ ಆಫ್ ಆಗಿದ್ರೆ, ಅಥವಾ ಏನಾದ್ರೂ ಹರ್ಟ್ ಆಗಿದ್ರೆ, ಆ ಥರ ಏನು ಸಿಚುವೇಶನ್ ಫೇಸ್ ಮಾಡ್ತಾ ಇರ್ತೀರಲ್ವ, ಅವರು ಮೆಡಿಟೇಷನ್ ಮಾಡಿ ಅಂತ ಹೇಳ್ತೀವಿ. ಬಟ್ ಮೆಡಿಟೇಷನ್ ಮಾಡಲಿಕ್ಕಾಗಲ್ಲ ಅಂತ ಹೇಳ್ತವ್ರು, ನೀವು ನಿಮಗೆ ಇಷ್ಟವಾದ ಮ್ಯೂಸಿಕ್ ಅಥವಾ ಸಾಂಗ್ಸ್ ಕೇಳಿ ಮೂಡ್ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾಗಿದ ಮೇಲೆ ನೀವು ಯಾರ್ಯಾರು ನಿಮಗೆ ಹತ್ರದವ್ರು ಅನಿಸಿರ್ತಾರೆ, ಅಥವಾ ನೀವು ಹೇಳಿದ್ದು ಏನಾದರೂ ಅರ್ಥ ಮಾಡ್ಕೊತಾರೆ, ಫೀಲಿಂಗ್ಸ್ ಎಮೋಷನ್ಸ್ ಎಲ್ಲ ಹೇಳಿದ್ದು ಅವರು ನಿಮಗೆ ಹಾರ್ಟ್ಲಿ ಒಳ್ಳೇದು ಬಯಸ್ತಾರೆ, ಒಳ್ಳೆ ಸಜೆಷನ್ ಕೊಡ್ತಾರೆ ಅಂತ ಹೇಳ್ತಾರಲ್ವ, ಆ ಥರದ ಅವ್ರ ಹತ್ರ ಎಲ್ಲ ಹೋಗ್ಬಿಟ್ಟು ಹೇಳ್ಕೊಂಡು ಮನಸ್ಸು ಹಗುರ ಮಾಡಿಕೊಂಡು ನಿಮ್ಮ ಇರೋ ಪರಿಸ್ಥಿತಿಯಿಂದ ಹೊರಗೆ ಬನ್ನಿ ಅಂತ ಯೂನಿವರ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಫಿಫ್ತ್ ಕಾರ್ಡ್ ಬಂದುಬಿಟ್ಟು 7 ಆಫ್ ಕಪ್ಸ್ ಇದೆ. ಸೊ ನಿಮಗೆ ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಏನೋ ಚೂಸ್ ಮಾಡ್ತಾ ಇದ್ದೀರಾ, ಬಟ್ ಅದು ಆಪ್ಷನ್ಸ್ ತುಂಬ ಇದೆ, ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಈಗ ಇದಕ್ಕೆ ಒಂದು ಚಿಕ್ಕ ಸಜೆಷನ್ ಏನಪ್ಪ ಅಂದರೆ,
ನಿಮ್ಮದು ಏನು ಕೆಪಾಸಿಟಿ ಇದೆ, ನಿಮಗೆ ಏನು ಬೇಕು ಏನು ಬೇಡ ಅದನ್ನು ನೀಟಾಗಿ ಡಿಸೈಡ್ ಮಾಡಿಬಿಟ್ಟು ಅದಕ್ಕೆ ಒಂದರಲ್ಲಿ ಚೂಸ್ ಮಾಡಿ ಅಂತ ಯೂನಿವರ್ಸ್ ಸಜೆಸ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಈ ಎನರ್ಜಿ ಪ್ರಕಾರ ಯಾರೋ ಸುಮಾರು ಜನ ದೇವರಿಗೆ ಹರಕೆ ಹೊತ್ಕೊಂಡಿರ್ತೀರಾ, ಅಥವಾ ದೇವರಲ್ಲಿ ಬರ್ತೀನಿ ಈ ಕೆಲಸ ಆದರೆ ಆ ಥರ ಅಂತ ಅಂದ್ಕೊಂಡಿರ್ತೀರಾ, ಅಥವಾ ಇನ್ನು ಕೆಲವರು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿರ್ತೀರಾ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಂತ ಹೇಳ್ತಾ ಇದೆ. ಅದಾಗಿದ್ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಹರಕೆ ಎಲ್ಲ ತೀರಿಸಿದ್ರೆ, ಅಥವಾ ಈ ಕೆಲಸ ಆದರೆ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಅಂದ್ಕೊಂಡಿರ್ತೀರಲ್ವ, ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ, ಮುಂದೆ ನಿಮಗೆ ಫ್ರೂಟ್ಫುಲ್ ರಿಸಲ್ಟ್ ಇದೆ, ಹೂವು ಅರಳುತ್ತೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಏನು ಸಜೆಸ್ಟ್ ಮಾಡ್ತಾ ಇದೆ ಅಂದರೆ ಪ್ರಾಣಿ ಬಲೆಯನ್ನು ಕೊಡಬಾರ್ದಂತೆ ನೋಡಿ, ಅದನ್ನು ಅವಾಯ್ಡ್ ಮಾಡಿ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಕೆಲವರು ತಂತ್ರಮಂತ್ರ ವಿದ್ಯೆ ಆ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತೀರ, ಆ ಥರ ಮಾಡೋರು ಸ್ಟಾಪ್ ಮಾಡಿ, ಆ ಥರ ಮಾಡಬೇಡಿ ಅಂತ ಯೂನಿವರ್ಸ್ ಕಡೆಯಿಂದ ಸಜೆಷನ್. ನೆಕ್ಸ್ಟ್ ಕಾರ್ಡ್ ಬಂದು ವೀಲ್ ಆಫ್ ಫಾರ್ಚೂನ್ ಇದೆ. ಈ ಕಾರ್ಡ್ ಎನರ್ಜಿ ಪ್ರಕಾರ ಏನು ಹೇಳ್ತಾ ಇದೆ ಅಂದರೆ ಅಪ್ಗ್ರೇಡ್ ಆಗಿ ಅಂತ ಹೇಳ್ತಾ ಇದೆ. ಸಮಯದ ಚಕ್ರ ಬೇಗ ಮುಂದೆ ಹೋಗ್ತಾ ಇದೆ. ಸೊ ಈಗ ಹಿಂದೆ ಏನು ಕಲ್ತಿರ್ತೀರಲ್ವ, ಇವಾಗೆಲ್ಲ ಹೊಸದು ಎಲ್ಲ ಬರ್ತಾ ಇದೆ, ಅದ್ರ ಪ್ರಕಾರ ನೀವು ಅಪ್ಗ್ರೇಡ್ ಆಗಿ ಅಂತ ಹೇಳ್ತಾ ಇದೆ. ಹಂಗಂದರೆ ನಿಮಗೆ ಫೈನಾನ್ಷಿಯಲಿ ನೀವು ಇಂಪ್ರೂವ್ ಆಗ್ತೀರಾ, ನೆಕ್ಸ್ಟ್ ಎಲ್ಲ ರೀತಿಯಿಂದ ಇಂಪ್ರೂವ್ ಆಗ್ತೀರಾ. ಸೊ ಈ ಕಾರ್ಡ್ ಏನು ಹೇಳ್ತಾ ಅಂದರೆ ಅಪ್ಗ್ರೇಡ್ ನೀಡಿದೆ ಅಂತ ಹೇಳ್ತಾ ಇದೆ. ಸೊ ಯಾರ್ಯಾರಿಗೆ ಈಗ ಹಿಂದೆ ಕಲ್ತಿರೋದಕ್ಕೂ ಈಗ ಫೇಸ್ ಮಾಡ್ತಿರೋದಕ್ಕೂ ಏನು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಅಲ್ವಾ, ಅವರಿಗೆ ಬೇರೆ ದಾರಿ ಇಲ್ಲ, ನೀವು ಅಪ್ಗ್ರೇಡ್ ಆಗಲೇಬೇಕು. ಸೊ ನೆಕ್ಸ್ಟ್ ಕಾರ್ಡ್ ಬಂದು ದ ಹೆರೋಫೆಂಟ್. ಇನ್ನು ಕೆಲವರು ಏನು ಮಾಡ್ತಿದ್ದಾರೆ, ಪೇರೆಂಟ್ಸ್ ಮಕ್ಕಳಿಗೆ ಯಾವ ಕಾಲೇಜಿಗೆ ಸೇರಿಸ್ಬೇಕು ಏನು ಅಂತ ವಿಚಾರ ಮಾಡ್ತಾ ಇರ್ತೀರಾ, ಅಥವಾ ಕೆಲವರು ಮಕ್ಕಳು ನೀವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಹಾರ್ಡ್ ವರ್ಕ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲಸ ಅಥವಾ ನಿಮಗೆ ಕಾಲೇಜಸ್ ಸಿಗ್ತವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಕೆಲಸಕ್ಕೆಲ್ಲ ಕಂಪ್ನೀಸ್ ಹುಡುಕ್ತಿರ್ತೀರ ಅಲ್ವಾ, ಅವರು ಕೂಡ ನೀವು ಕಂಪ್ನೀಸ್ಗೆ ನಿಮ್ಮ ಹಾರ್ಡ್ ವರ್ಕ್ ಪ್ರಕಾರ ನಿಮ್ಮ ಟ್ಯಾಲೆಂಟೆಡ್ ಪ್ರಕಾರ ಸಿಗುತ್ತೆ ಅಂತ ಯೂನಿವರ್ಸ್ ಸಜೆಸ್ಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಕಾರ್ಡ್ ಬಂದು ನೈಟ್ ಆಫ್ ಪೆಂಟಿಕಲ್ಸ್. ಈ ಕಾರ್ಡ್ ಎನರ್ಜಿ ಪ್ರಕಾರ ನೀವು ಸುಮಾರು ಸಮಯದಿಂದ ಏನೋ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ, ಬಟ್ ಅದು ಸ್ಟಾಪ್ ಆಗಿದೆ, ಅದು ಏನು ಕಾರಣ ಅಂತ ನೋಡಿಬಿಟ್ಟು ನೀವು ಅದನ್ನು ಸಾಲ್ವ್ ಮಾಡಿಕೊಂಡು ನೀವು ಮುಂದೆ ಆ ಕೆಲಸನ ಮಾಡಿ. ಆದರೆ ಸ್ವಲ್ಪ ಇಲ್ಲಿ ಏನೋ ನೆಗೆಟಿವಿಟಿ ಇದೆ, ನೋಡಿ ಅದನ್ನು ಏನು ಅಂತ ಚೆಕ್ ಮಾಡಿಕೊಂಡು ಯಾವ ಕಾರಣದಿಂದ ನೀವು ನಿಮ್ಮದು ಮಾಡ್ತಕ್ಕಂಥ ಕೆಲಸ ನಿಂತಿದೆ, ಮುಂದೆ ಹೋಗ್ತಿಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಕೆಲಸನ ಮುಗಿಸ್ಕೊಳ್ಳಿ. ಸೊ ಓಕೆ ವೀಕ್ಷಕರೇ, ಇವತ್ತಿನ ದಿನ ಯೂನಿವರ್ಸ್ ಕಡೆಯಿಂದ ನಮಗೆ 9 ಕಾರ್ಡ್ಸ್ ಸಿಕ್ಕಿದೆ. 9 ಕಾರ್ಡ್ಸ್ ಎನರ್ಜಿದು ಏನು ಪ್ರಿಡಿಕ್ಷನ್ ಇದೆ ಅಂತ ಹೇಳಿದ್ವಿ, ಮೆಸೇಜ್ ಏನಿದೆ ಅಂತ ಹೇಳಿಬಿಟ್ಟು. ಸೊ ವೀಕ್ಷಕರೇ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಎನರ್ಜೀಸ್ ಇಲ್ಲಿ ಕನೆಕ್ಟ್ ಆಗಿದೆ ಅವರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.